ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಇವತ್ತು ಈ ವಿಡಿಯೋದಲ್ಲಿ ಇನ್ನೊಂದು ಹೊಸ ದೆವ್ವದ ಕಥೆಯೊಂದಿಗೆ ತಮಗೆಲ್ಲರಿಗೂ ಸ್ವಾಗತ ಅಂತ. ಸೊ ಈ ಒಂದು ಕಥೆ ಆಗಿದ್ದು ಬಂದ್ಬಿಟ್ಟು ನಮಗೆ ಬೇಕಾದಂತಹ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಆದಂತಹ ಒಂದು ಘಟನೆ ಅಂತಲೇ ಹೇಳ್ಬೋದು. ಸೊ ಆ ವ್ಯಕ್ತಿ ಮೂಲತಃ ದಾವಣಗೆರೆಯವರಾಗಿದ್ದು, ಸೊ ಅವರು ತಮ್ಮ ಸ್ನೇಹಿತರೊಂದಿಗೆ ಕೂಡಿ ಒಂದು ಟ್ರಿಪ್ನ ಪ್ಲ್ಯಾನ್ ಮಾಡಿ ಆ ಒಂದು ಟ್ರಿಪ್ ಹೋಗುವಾಗ ಆದಂತಹ ಒಂದು ಘಟನೆ ಅಂತಲೇ ಹೇಳ್ಬೋದು. ಸೊ ಈ ಘಟನೆ ಹೇಗೆ ಆಯಿತು ಅಂತ ಹೇಳಬೇಕಂದ್ರೆ, ಸೊ ಅವರು ಅವರ ಸ್ನೇಹಿತರೊಂದಿಗೆ ರಜೆ ಇದ್ದ ಕಾರಣ, ಕೆಲಸದಲ್ಲಿ ಒಂದು ಲಾಂಗ್ ವೀಕೆಂಡ್ ಇದ್ದ ಕಾರಣ, ಸೊ ಅವರು ಒಂದು ಯಾವುದಾದರೂ ಜಾಗಕ್ಕೆ ಭೇಟಿ ನೀಡಿ ಅಲ್ಲಿನ ಪ್ರಕೃತಿ ಸೌಂದರ್ಯ ಹಾಗೂ ಕೆಲವು ವಿಷಯಗಳನ್ನು ತಿಳಿದುಕೊಂಡು ಬರೋಣ, ಸ್ವಲ್ಪ ಎಂಜಾಯ್ಮೆಂಟ್ ಮಾಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು, ಸೊ ಒಂದು ಕಾರ್ನ ಬುಕ್ ಮಾಡಿಕೊಂಡು, ಅಂದರೆ ಒಂದು ರೆಂಟಿಂಗ್ ಕಾರ್ ಅಂತಲೇ ಹೇಳ್ಬೋದು. ಸೊ ಆ ಒಂದು ಕಾರ್ನ ಬುಕ್ ಮಾಡಿಕೊಂಡು ಅವರು ಹಾಗೂ ಅವರ ಸ್ನೇಹಿತರು, ಅವರ ಜೊತೆಗೆ 3 ಜನ ಇದ್ದರು. ಸೊ ಆ ವ್ಯಕ್ತಿಯು ಸೇರಿದ್ರೆ 4 ಜನ ಅಂತಲೇ ಹೇಳ್ಬೋದು. ಸೊ ಈ 4 ಜನರ ಜೀವನದಲ್ಲಿ ಆದಂತಹ ಒಂದು ಘಟನೆ ಈ ಒಂದು ಕಥೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ನೋಟಿಫಿಕೇಷನ್ ನಾಲ್ಗೆ ಸೆಟ್ ಮಾಡಿ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ಹಾಗೆ ಫೇಸ್ಬುಕ್ಕಲ್ಲಿ ಯಾರು ನೋಡ್ತಿದ್ದೀರಾ ಎಲ್ಲರೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ. ಹಾಗೆ ಕಥೆ ಇಷ್ಟ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂತಂದರೆ ಇಷ್ಟ ಆಗಿಲ್ಲ ಅಂತಲೇ ಕಾಮೆಂಟ್ ಮಾಡಿ, ಯೂಟ್ಯೂಬಲ್ಲೂ ಸಹ ಕಾಮೆಂಟ್ ಮಾಡಿ. ಸೊ ಘಟನೆ ಆಗಿದ್ದು ಬಂದ್ಬಿಟ್ಟು ಸರಿಸುಮಾರು ದಾವಣಗೆರೆಯಿಂದ ಅವರು ಮತ್ತು ಅವರ ಸ್ನೇಹಿತರೆಲ್ಲರೂ ಸಹ ಒಂದು 8:30 ಸಮಯ ಆ ಒಂದು ಕಾರನ್ನು ಹತ್ಕೊಂಡು, ಸೊ ಯಾವ ಒಂದು ಕಾರ್ನ ರೆಂಟ್ ಮಾಡಿರ್ತಾರಲ್ಲ, ಸೊ ಆ ಒಂದು ಕಾರ್ನ ಹತ್ಕೊಂಡು ಅಲ್ಲಿಂದ ಅವರು ರಾಯಚೂರು ಕಡೆಗೆ ಹೋಗಲು ಎಲ್ಲ ಸ್ನೇಹಿತರೊಂದಿಗೆ ಪ್ರತಿಯೊಂದು ಸಿದ್ಧತೆಗಳನ್ನು ಸಹ ಮಾಡಿಕೊಂಡು ಅಲ್ಲಿಂದ ಕಾರ್ನಲ್ಲಿ ಹೊರಡ್ತಾರೆ. ಸೊ ಹೋಗ್ತಾ ಮೇನ್ ರೋಡ್ ಅಂದರೆ ಮುಖ್ಯವಾದಂತಹ ರಸ್ತೆ ಇದ್ದ ಕಾರಣ ಏನೂ ಸಹ ಅವರಿಗೆ ಭಯ ಆಗಲಿ ಮತ್ತೊಂದಾಗಲಿ ಏನೂ ಸಹ ಆಗೋದಿಲ್ಲ. ಸೊ ಸ್ವಲ್ಪ ದಾರಿ ಸರಿದ ನಂತರ, ಸೊ ಒಂದು ಘಾಟ್ ಸೆಕ್ಷನ್ ರೋಡ್, ಅಂದರೆ ಒಂದೇ ಒಂದು ಚಿಕ್ಕ ರೋಡಲ್ಲಿ ಆ ಕಡೆಯಿಂದ ಬರುವ ವಾಹನವು ಹಿಂಗೆ ಬರಬೇಕು, ಸೊ ಹೋಗುವ ವಾಹನ ಕೂಡ ಆ ಒಂದು ಸಣ್ಣ ರೋಡಲ್ಲೇ ಹೋಗಬೇಕು. ಸೊ ಆ ಥರದ ಒಂದು ರೋಡ್ನಲ್ಲಿ ಇವರು ಡಿವಿಯೇಷನ್ನ ತಗೊತಾರೆ. ಸೊ ಅದು ಆ್ಯಕ್ಚುಲಿ ರೂಟ್ ತಗೊಂಡಂಥದ್ದು ಅವರ ಅದೃಷ್ಟಕ್ಕೆ ತಪ್ಪಾದಂತಹ ರಸ್ತೆನ ಅವರು ಆಯ್ಕೆ ಮಾಡಿಕೊಂಡು ಆ ಒಂದು ರಸ್ತೆಯಲ್ಲಿ ಹೋಗ್ತಿರ್ತಾರೆ. ಸೊ ಆ ರಸ್ತೆ ಆ್ಯಕ್ಚುಲಿ ರಾಯಚೂರಿಗೆ ಸೇರುವಂತಹ ರಸ್ತೆ ಅಲ್ಲ, ಆದರೂ ಸಹ ಅವರು ಆ ಒಂದು ತಪ್ಪು ದಾರಿಯನ್ನು ಹಿಡಿದು ಹೋಗ್ತಿರ್ತಾರೆ. ಸೊ ಹೋಗ್ತಿರುವ ಸಮಯದಲ್ಲಿ ಅವರು ಸ್ವಲ್ಪ ದೂರ ಪ್ರಯಾಣ ಬೆಳೆಸಿದ ನಂತರ ಅವರಿಗೆ ಅಲ್ಲೊಂದು ಮನೆ ಕಾಣುತ್ತದೆ. ಸೊ ಆ ಮನೆ ಒಂಥರ ತುಂಬ ಕಳೆಯ ಮನೆ ಆಗಿದ್ದು, ಸೊ ಆ ಒಂದು ರಸ್ತೆ ಸುತ್ತ ಬರೀ ಮರ ಗಿಡ ಕಾಡುಗಳೇ ಇದ್ದಂಥದ್ದು. ಸೊ ಆ ಒಂದು ಮರ ಗಿಡ ಕಾಡುಗಳ ಮಧ್ಯೆ ಇದು ಯಾವ ಥರ ಮನೆ ಅಂತ ಹೇಳಿ ಸ್ವಲ್ಪ ಹೊತ್ತು ಅಲ್ಲಿ ಗಾಡಿನ ನಿಲ್ಲಿಸ್ತಾರೆ. ಯಾಕೆ ಅಂತಂದರೆ ಅವರಿಗೆ ಮತ್ತು ಅವರ ಸ್ನೇಹಿತರಿಗೆ ಸ್ವಲ್ಪ ಆಶ್ಚರ್ಯವಾಗುತ್ತೆ, ಈ ಒಂದು ಕಾಡ್ದಾರಿಯಲ್ಲಿ ಈ ಥರ ಮನೆ ಹೇಗಿರೋದಕ್ಕೆ ಸಾಧ್ಯ, ಇಷ್ಟೊಂದು ಹಳೆಯ ಮನೆ ಆದರೂ ಸಹ ಎಷ್ಟು ದೊಡ್ಡದಾದಂತಹ ಮನೆ ಇರೋದು ಹೇಗೆ ಸಾಧ್ಯ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ. ಸೊ ಯೋಚನೆ ಮಾಡ್ತಿರ್ಬೇಕಾದ್ರೆ 4 ಜನ ಸಹ ಕಾರಿನಿಂದ ಕೆಳಗೆ ಇಳಿತಾರೆ. ಕೆಳಗೆ ಇಳಿದಿದ್ದೇ ತಡ ಅವರಿಗೆ ಒಂಥರ ವಿಚಿತ್ರವಾದಂತಹ ಕೆಟ್ಟ ದುರ್ವಾಸನೆ ಬಂದು ಮೂಗಿಗೆ ಬಡಿಯುತ್ತೆ. ತದನಂತರ ಆ ಮನೆಯಿಂದ ತುಂಬಾ ಜೋರಾದಂತಹ ಒಂದು ಶಬ್ದಗಳು ಕೇಳಿ ಬರ್ತಿರ್ತದೆ. ಲೈಕ್ ಯಾರೋ ಅಳ್ತಿರೋ ಥರ, ಯಾರೋ ಕೂಗ್ತಿರೋ ಥರ, ಆ ಥರ ಒಂದು ಕಿವಿಗೆ ಕೇಳಿಸ್ತಾ ಇರ್ತಾರೆ ಅವ್ರಿಗೆ. ಸೊ ಈ ಮನೆಯಲ್ಲಿ ಯಾರಿರ್ಬೋದು, ಈ ಥರ ಯಾಕೆ ಇಷ್ಟೊಂದು ಜೋರಾಗಿ ಕಿರ್ಚ್ಕೊಂತಿರ್ಬೋದು ಅಂತ ಹೇಳಿ ಸೊ ಅವರು ಸಹ ಆ ಒಂದು ಮನೆಯೊಳಗೆ ಹೋಗಲು ಪ್ರಯತ್ನ ಪಡ್ತಾರೆ. ಬಟ್ ಹೋಗ್ತಾರೆ ಸಹ. ಹೋದ ಮೇಲೆ ಅವರಿಗೆ ಆ ಒಂದು ಮನೆಯಲ್ಲಿ ಯಾರೂ ಸಹ ಕಾಣಿಸೋದಿಲ್ಲ. ಯಾರೂ ಸಹ ಇಲ್ಲದೇ ಇರೋ ಈ ಒಂದು ಮನೆಯಲ್ಲಿ ಆ ಒಂದು ಶಬ್ದ ಹೇಗೆ ಬಂತು ಅಂತ ಹೇಳಿ ಇಡೀ ಮನೆನ 4 ಜನ ಸೇರಿ ಒಂದು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಅಲ್ಲಿ ಆ ವ್ಯಕ್ತಿಗಳ ಜೊತೆ ಹೋಗಿದ್ದ ಇನ್ನು 3 ವ್ಯಕ್ತಿಗಳಲ್ಲಿ ಒಬ್ಬನಿಗೆ ಯಾರೋ ತಲೆಯ ಮೇಲೆ ಹೊಡೆದಂತೆ ಅನಿಸುತ್ತದೆ. ಸೊ ತಲೆಯ ಮೇಲೆ ಹೊಡೆದು ತದನಂತರ ಬೆನ್ನಿಗೂ ಸಹ ಹೊಡೆದಂತೆ ಅನಿಸುತ್ತದೆ. ಆ ಒಂದು ಹೊಡೆತ ಬೆನ್ನಿನಲ್ಲಿ ತುಂಬಾ
ಅವರಿಗೆ ನೋವು ಕೊಡ್ತಿರುತ್ತೆ. ಸೊ ಆ ಒಂದು ಬಟ್ಟೆನ ತೆಗೆದು ನೋಡ್ತಾರೆ, ಎಲ್ಲರೂ ಸಹ ಮಾರ್ಕ್ಗಳು ಬಿದ್ದಿರುತ್ತೆ. ಸೊ ಇಲ್ಲಿ ಯಾರೂ ಸಹ ಇಲ್ಲ, ಯಾರು ಇವನಿಗೆ ಹೊಡೆದಿದ್ದು ಅಂತೂ ಅವರಿಗೆ ಗಾಬರಿ ಆಗುತ್ತೆ. ಮತ್ತೆ ಆ ಶಬ್ದ ಇನ್ನೂ ಜೋರಾಗಿ ಕೇಳಿಸೋದಕ್ಕೆ ಶುರು ಆಗುತ್ತೆ. ಸೊ ಇದನ್ನೆಲ್ಲ ತಿಳಿದ ಅವರು ಇಲ್ಲಿ ಯಾಕೋ ಸರಿ ಇಲ್ಲ, ಇಲ್ಲಿಂದ ಮೊದಲು ಹೊರಡೋಣ ಅಂತ ಹೇಳಿ ಆ ಒಂದು ಒದೆ ತಿಂದಂತಹ ವ್ಯಕ್ತಿಯನ್ನು ಸಹ ಎಳ್ಕೊಂಡು ಅಲ್ಲಿಂದ, ಸೊ ಹೊಡೆದರ ಬಸಕ್ಕೆ ಆ ವ್ಯಕ್ತಿ ಮೂರ್ಛೆ ತಬ್ಬಿದೋಗಿರ್ತಾರೆ. ಸೊ ಅವರನ್ನು ಕೂಡ ಎತ್ಕೊಂಡು ಕಾರ್ನೊಳಗೆ ಹಾಕೊತಾರೆ. ಮೊದಲು ಆ ಮನೆಯನ್ನು ಬಿಟ್ಟು ಹೋದರೆ ಸಾಕು, ಇಲ್ಲಿ ಯಾವುದೋ ಒಂದು ಕೆಟ್ಟ ಶಕ್ತಿಗಳು ಇದೆ. ಏಕೆಂತಂದರೆ ಕಾರ್ ನಿಲ್ಲಿಸಿದ ತಕ್ಷಣವೇ ಯಾವುದೋ ಒಂದು ವಿಚಿತ್ರ ಕೆಟ್ಟ ವಾಸನೆ ಬಂದು ಮೂಗಿಗೆ ಹೊಡಿತು ಆ ಮನೆ ಹತ್ರ. ತದನಂತರ ಇಷ್ಟು ದೊಡ್ಡ ಮನೆಯಲ್ಲಿ ಯಾರೂ ಸಹ ಇಲ್ಲ, ಆದರೂ ಇವರಿಗೆ ಹೊಡೆದಿದ್ದಾದರೂ ಯಾರು, ಆ ಶಬ್ದ ಹೇಗೆ ಕೇಳಿಸಿತು, ಇವೆಲ್ಲನೆಲ್ಲ ಯೋಚನೆ ಮಾಡ್ತಿರ್ಬೇಕಾದ್ರೆ ಸೊ ಅವರ ಮುಂದೆ ಯಾವುದೋ ಒಂದು ಆಕೃತಿ ಪಾಸ್ ಆಗುತ್ತೆ ಸಡನ್ನಾಗಿ. ಆ ಮನೆ ಒಳಗಡೆ ಹೋದಂತೆ ಅವರಿಗೆ ಅನಿಸುತ್ತದೆ. ಸೊ ಇದನ್ನೆಲ್ಲ ನೋಡಿದ ಅವರು ಆ ಮೂರ್ಛೆ ಹೋಗಿದ್ದ ಆ ವ್ಯಕ್ತಿಯನ್ನು ಮನಗಿಸಿಕೊಂಡು ಸೊ ಕಾರನ್ನು ಅಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಸೊ ಆ ಒಂದು ದಾರಿಯಲ್ಲಿ ತುಂಬ ವೇಗವಾಗಿ ಚಲಿಸಲು ಯಾವುದೇ ಥರ ಯೋಚನೆ ಮಾಡಿದರೆ ಮತ್ತೆ ಗಾಡಿಯನ್ನು ಹಿಂದಕ್ಕೆ ತಿರುಗಿಸಿಕೊಂಡು ದಾರಿ ತಪ್ಪು ಬಂದಿದ್ದೀವಿ ಅಂತ ಅಂದ್ಕೊಂಡು ಸೊ ಹಿಂದಕ್ಕೆ ತಿರುಗಿಸಿಕೊಂಡು ಆ ಒಂದು ಕಾರ್ನಲ್ಲಿ 4 ಜನ ಸಹ ಹಿಂದೆ ತಿರುಗಿಸ್ಕೊಂಡು ಮತ್ತೆ ಮೇನ್ ರೋಡ್ಗೆ ತಲುಪಲು ಪ್ರಯತ್ನ ಪಡ್ತಾರೆ. ಹಾಗೆ ತಲುಪ್ತಾರೆ ಕೂಡ. ಸೊ ಆ ಒಂದು ಬೆನ್ನಿನ ಮಾರ್ಕ್ ಯಾವ ಥರ ಒಂದು ಹೊಡೆದಿತ್ತು ಅಂತ ಅಂದರೆ ಬರೆಗಳು ಬಂದಿದ್ದ ಕಾರಣ ಕೆಂಪಗೆ ಆಗಿ ಊರಿಯನ್ನು ತಡೆಯಲಾಗದೆ ನೋವಿಗೋಸ್ಕರ ಒಂದು ಮದ್ದನ್ನು ಸಹ ಅಥವಾ ಮಾತ್ರೆಯನ್ನು ಸಹ ನುಂಗಿಸ್ತಾರೆ ಅಂತ ಹೇಳಬೇಕು, ಪೇಯ್ನ್ ಕಿಲ್ಲರ್ ಥರ. ಸೊ ಇಷ್ಟೆಲ್ಲ ಆಶ್ಚರ್ಯ ನಂತರ ಅವರು ಹೋದಂಥದ್ದು ಒಂದು ಸಾವಿನ ಮನೆಯಾಗಿತ್ತು. ಆ ಮನೆ ತುಂಬ ಹಳೆಯ ಮನೆಯಾಗಿದ್ದು ಅಲ್ಲಿ ಯಾರೂ ಸಹ ತುಂಬ ವರ್ಷಗಳಿಂದ ವಾಸವಿರಲಿಲ್ಲ. ಸೊ ಅಲ್ಲಿ ಆತ್ಮಗಳೆಲ್ಲ ಸೇರಿಕೊಂಡಿರ್ತವೆ. ಈ ಒಂದು ವಿಷಯ ತಿಳಿದು ನಂತರ ಆದಂತಹ ಕಥೆಯನ್ನು ಯಾರಿಗೂ ಸಹ ಹೇಳದೆ ಬಂದಂತಹ ದಾರಿಯಲ್ಲಿ ಅವರು ರಾಯಚೂರಿಗೆ ಹೋಗದೆ ಮತ್ತೆ ದಾವಣಗೆರೆಗೆ ವಾಪಸ್ ಹೋಗಿ ಉಳ್ಕೊತಾರೆ ಅಂತಲೇ ಹೇಳಬೇಕು. ಸೊ ಇದು ಆ್ಯಕ್ಚುಲಿ ಆಗಿದ್ದು ಒಂದು ಸತ್ಯ ಘಟನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.